ನಗರದಲ್ಲಿ ಬೆಂಕಿ ಅವಘಡ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿ ಉರಿದ ಘಟನೆ ಧಾರವಾಡ ನಗರದ ಲಕ್ಷ್ಮೀಶಂಕರಿಯಲ್ಲಿ ನಡೆದಿದೆ. ಬೆಂಕಿ ಹತ್ತಿದ್ದನ್ನು ನೋಡಿದ ಸ್ಥಳೀಯರು ಅಗ್ನಿಶಾಮಕ ದಳದವರಿಗೆ ಕರೆ ಮಾಡಿದರೂ ಬಾರದೇ ಇದ್ದ ಸಂದರ್ಭದಲ್ಲಿ ಬೆಂಕಿ ನಂದಿಸುವಲ್ಲಿ ಸ್ಥಳೀಯರು ಯಶಸ್ವಿಯಾಗಿದ್ದಾರೆ. ಶಮೀನಾ ಗದಗವಾಲೆ ಎಂಬವರ ಮನೆ ಬೆಂಕಿಗೆ ಸುಟ್ಟು ಕರಕಲವಾಗಿದೆ. ಸ್ಥಳೀಯರ ಕರೆಯ ಮೇಲೆ ಮಾಹಿತಿ ತಿಳಿದಿದೆ ಎಂದು ಶಮೀನಾ ಹೇಳಿದರು. ಮನೆಯಲ್ಲಿದ್ದ ಅರಿವೆ, ದುಡ್ಡು, ಕೆಲಸ ಸಾಮಗ್ರಿಗಳು ಸುಟ್ಟು ಕರಕಲವಾಗಿದ್ದು ಮುಂದೆ ಜೀವನ ಮಾಡುವುದು ಕಷ್ಟಕರವಾಗಿದೆ ಎಂದು ಶಮೀನಾ ಗದಗವಾಲೆ ತಮ್ಮ ಅಳಲನ್ನು ತೋಡಿಕೊಂಡರು. ಮಾಹಿತಿ ತಿಳಿದ ತಕ್ಷಣ ಪಾಲಿಕೆ ನಾಮಿನೇಟೆಡ್ ಸದಸ್ಯರಾದ ತುಳಸಪ್ಪ ಪೂಜಾರ ಬಂದು ಪಾಲಿಕೆಯಿಂದ ಸಿಗುವ ಸಹಾಯ ಕೊಡಿಸುತ್ತೇನೆಂದು ಬಡ ಕುಟುಂಬಕ್ಕೆ ಧೈರ್ಯ ತುಂಬಿದರು. सामान गाड़ी सर हमें अंदर भी पूरा तसा पूरा सुभाष भाई ने शाबू खरे हाँ नहीं पैसा नहीं शाबू बेटा का कोई नहीं ಎಷ್ಟೊತ್ತಾದ್ರೆ ಆಗಿದ್ದು 12 ಗಂಟೆಗೆ ಆಗಿದೆ ಸರ್. क्या मतलब नाम क्या? मेरा नाम शमीना गदगवाले. कैसा हुआ है सभी? सर मैं भी घर में नहीं थी सर, मैं भी काम को गई थी. मुझे आजू बाजू वाले बोले के बाद मैं भी काम को गई इसलिए आई हूँ सर. आए तक बोले तो सब जल को यह होता सर. उन्होंने आजू बाजू वाले सब घर में बर्तन घसने जाती सर. हाँ कितने बजे हुआ है? अभी क्या कि 12 बजे वहाँ कर बोल रहे सर. मैं नहीं आती सर, घर में भी कौन न थे सर. तो बच्चे चुप नहीं रहते घर में? नहीं रहता है सर, कामा को गए थे नहीं हम कर नहीं आते सर. हम 12 बजे टाइम को आए. क्या क्या जिला से? सब भी घर में क्या क्या खाने की चीजें, कपड़े गिपड़े सब वट सर. वहाँ डब्बे में जरा पैसे और की थी वो भी सब जल गए सर. ಏನು ಬಂದಿದೆ ಸರ್? ಮೊಹಮ್ಮದ್ ಫಾರೂಕ್ ಸರ್. ಮೊಹಮ್ಮದ್ ಫಾರೂಕ್ ಅಂತ. ಇದು ಬೆಂಕಿ ಯಾವ ತರ ಹತ್ತಿದ್ದು? 12 ಗಂಟೆಗೆ ಸರ್ ನಾವು ಎಲ್ಲರೂ ಕೆಲಸಕ್ಕೆ ಹೋಗಿದ್ವಿ ಸರ್, ಸ್ವಲ್ಪ ಡ್ಯೂಟಿ ಸಂಬಂಧ. ಆಜು ಬಾಜುದವ್ರು ಫೋನ್ ಮಾಡಿ ನಿಮ್ ಮನ್ಯಾಗ ಬೆಂಕಿ ಹತ್ತೈತಿ ಬಾ ಅಂತ ಹೇಳಿದ್ಕೊಳಕ್ ಬಂದಿ ಸರ್. ಎಲ್ಲಾ ಬೆಂಕಿ ಹತ್ತಿತ್ತ. ಆಜು ಬಾಜುದವ್ರು ಬಂದ್ ಮತ್ ಪೈಂಪ್ ಹಚ್ಚಿ ಎಲ್ಲಾ ಹಾರಿಸಿದ್ರು ಸರ್. ಫೈರ್ ಬ್ರಿಗೇಡ್ದವ್ರಿಗೆ ಫೋನ್ ಮಾಡಿದ್ವಿ, ಅವ್ರು ಬರಾಕ್ ಟೈಮ್ ಮಾಡಿದ್ರ. ಗ್ಯಾಸ್ ಸಿಲಿಂಡರ್ ಅದು ಒಳಗಿದ್ ಸರ್, ಮತ್ ಹೊರಗಡೆ ತಗೊಂಡ್ ಬಂದ್ ಇಟ್ಟು ಇದ್ ಮಾಡಿದ್ವಿ ಸರ್. ಸಿಲಿಂಡರ್ ಏನು ಬ್ಲಾಸ್ಟ್ ಆಗಿಲ್ಲ? ಏನ್ ಬ್ಲಾಸ್ಟ್ ಆಗಿಲ್ಲ ಸರ್, ಇನ್ನೂ ಸ್ವಲ್ಪ ಟೈಮ್ ಆದ್ರೂ ಬ್ಲಾಸ್ಟ್ ಆಗ್ತಿತ್ತು ಸರ್. ಬೆಂಕಿ ಹತ್ತಲಿಕ್ಕೆ ಕಾರಣ ಏನು? ಅದೇನೋ ಕೆಬಿದವ್ರ ಇದು ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳತ್ತಿದ್ರು. ಹಾ ಬಂದಿದ್ರು ಸರ್, ಅವ್ರ ಶಾರ್ಟ್ ಸರ್ಕ್ಯೂಟ್ ಆಗೈತೆ ಅಂತ ಹೇಳಿ ಹೇಳತ್ತಿದ್ರು ಸರ್. ಅವ್ರು ಏನೇನ್ ಸುಟ್ಟದ? ಎಷ್ಟು ಲಾಸ್ ಆಗಿದೆ ಸರ್? ಸಾಮಾನ್ ಗಿಮಾನ್ ಇದ್ದು ಸರ್, ನಮ್ಮ ಎಲ್ಲಾ ಕೆಲ್ಸಕ್ಕೆ ಹೋಗುದು ಸಾಮಾನ್ ಗಿಮಾನ್, ರೊಕ್ಕ ನಮ್ಮ ಮಮ್ಮಿ ರೊಕ್ಕ ಎಲ್ಲಾ ಇಟ್ಟಿದ್ರು ಸರ್. ಅದರ ಅಂದಾಜು ಎಷ್ಟು ಲಾಸ್ ಆಗಿದೆ? ಅಂದಾಜ ಒಂದ್ 8-7 ಲಕ್ಷ ರೂಪಾಯಿ ಸರ್. ನಮ್ ಬಂಗಾರ ಹಿಂಗಾರು ಇಟ್ಟಿದ್ವಿ ಸರ್, ನಾವು ಬೆಳ್ಳಿಗಿಳಿ ನೋಡ್ಬೇಕು ಸರ್. ರೊಕ್ಕ ಇಟ್ಟಿದ್ವಿ ಸರ್. ಇದು ನಿಮ್ ಸ್ವಂತ ಮನೆ? ಸ್ವಂತ ಮನೆ ಸರ್. ಹಾ ಸರ್. ನೀವೇನ್ ಕೆಲಸ ಮಾಡ್ತೀರಿ? ನಾವು ಫ್ಯಾಬ್ರಿಕೇಶನ್ ವರ್ಕ್ ಮಾಡ್ತೇವೆ ಸರ್. ಸರ್, ಇದು ಘಟನೆ ನಡೆದಲ್ಲಿ ತಾವು ಇಲ್ಲಿ ಇದ್ದೀರಾ ಅಥವಾ ತಮಗೆ ಮಾಹಿತಿ ತಕ್ಷಣ ಬಂದಿಲ್ಲ? ಇಲ್ಲ, ನನಗ ನನ್ನ ಏರಿಯಾ ಎಲ್ಲ ನನ್ನ ಜನ ಫೋನ್ ಮಾಡಿದ್ರು. ಫೋನ್ ಮಾಡಿ ಅಣ್ಣ ಇಲ್ಲ ಇಂಥವ್ರ ಮನೆಗೆ ಇಲ್ಲಿ ಬೆಂಕಿ ತಗಲಿದೆ, ಸ್ವಲ್ಪ ಅರ್ಜೆಂಟ್ ಬೇಗ ಬಾ ಅಂತ ಕರೆದ್ರು. ನಾ ಬಂದ್ ನೋಡಿದಾಗ ನಮ್ ಜನ ಎಲ್ಲಾ ನೀರ್ ಹಾಕಿ ನಂದ್ಸಾಕತ್ತಿದ್ರು. ಸೊ ನಾನು ಬಂದ ಎಲ್ಲರಿಗೆ ಹೇಳಿ ಬಡ ಸ್ವಲ್ಪ ನಮ್ಮ ಫೈರ್ ಆಫೀಸರ್ಗೆ, ಆಮೇಲೆ ನಮ್ಮ ಪೊಲೀಸ್ ಸ್ಟೇಷನ್ಗೆ, ಮತ್ತೆ KB ಸೆಕ್ಷನ್ ಆಫೀಸರ್ಗೆ ಎಲ್ಲ ಫೋನ್ ಮಾಡಿ ನಾನು ಹೇಳಿದೆ. ಅವರು ಬಂದು ವಿಸಿಟ್ ಮಾಡಿದ್ರು. ಬಟ್ ಇದು ಎಂತವ್ರ ಮನೆಗೆ ಬೆಂಕಿ ಬಿದ್ದಿತ್ತಂತಂದ್ರ, ಒಂದು ವಿಧವಾ ಹೆಣ್ಮಗಳ 3 ಮಕ್ಕಳನ್ನ ಕಟ್ಕೊಂಡ ಗಂಡ ತೀರ್ ಹೋದ್ಮೇಲೆ ಜೀವನ ಮಾಡುವಂತ, ಬಾಂಡೆತಿಕ್ಕಿ ಜೀವನ ಮಾಡುವಂತ ಹೆಣ್ಮಗಳಿಗೆ ಅದ ಮನೆಗೆ ಬೆಂಕಿ ಬಿದ್ದೈತಿ. ಇವತ್ತು ಅವೆಲ್ಲ ನೋಡ್ಬೋದು, ಎಲ್ಲಾ ಬೆಲೆ ಗಿಲೆ ಎಲ್ಲಾ ಸುಟ್ಟ ಏನು ಉಳಿದಿಲ್ಲ ಮನೆಗೆ. ಅವ್ರ ನಾಳೆ ಈ ಮನಿ ಒಳಗೆ ಇರಾಕ್ ಲಾಯಕ್ ಆಗುದಿಲ್ಲ. ಸೊ ಅಂತ ಮನಿ ಇದ್ರದಾಗ ಎಲ್ಲಾ ಸುಟ್ಟ ಕರಕಲಾಗಿ, ನೀವು ತಿಜೋರಿ ಆಗ್ಬಾರ್ದು, ಬಾಂಡೆ ಸಾಮಾನ್ ಇರ್ಬೋದು, ಅಥವಾ ಅವ್ರ ರೇಷನ್ ಡಬ್ಬಿ ಆಗಿರ್ಬೋದು, ಅಥವಾ 100 ರೂಪಾಯಿ 200 ರೂಪಾಯಿ ಉಳಿಸಿಟ್ಟಂತ ಒಂದು ಚಾ ಪುಡಿ ಸಕ್ಕರೆ ಡಬ್ಬಿ ಇರ್ಬೋದು. ಸೊ ಅಂತದಕ್ಕೆಲ್ಲ ಬೆಂಕಿ ಹತ್ತಿ ದುಡ್ಡು ಸುಟ್ಟು ಹೋಗ್ಬಿಟ್ಟದ. ಸೊ ಇದೊಂದು ದುರದೃಷ್ಟಕರವಾದಂತ ಘಟನೆ. ಇದು ನಡಿಬಾರ್ದಾಗಿತ್ತು, ನಡೆದೈತಿ. ದಯವಿಟ್ಟು ನಾ ಸಂಬಂಧಪಟ್ಟ ಅಧಿಕಾರಿಗಳ ಕೈ ಮುಗಿದು ತಮ್ಗೆ ವಿನಂತಿ ಮಾಡ್ಕೊಂತೇನೆ, ದಯವಿಟ್ಟು ಇವ್ರು ಆದಂತ ನುಕ್ಸಾನವನ್ನ ತುಂಬಿಸಿ ಆದಷ್ಟು ಲಗ ಅವ್ರಿಗೆ ಪರಿಹಾರ ಮಾಡ್ಬೇಕಂತಲ್ಲಿ ತಮ್ಮ ಮುಖಾಂತರ ನಾನು ಅಧಿಕಾರಿಗಳಿಗೆ ನಾನು ಕೇಳ್ಕೊಂತೀನಿ. ಸರ್, ತಾವು ಪಾಲಿಕೆ ಸದಸ್ಯರಾಗಿದ್ದಾರೆ, ಪಾಲಿಕೆಯಿಂದ ಏನಾದ್ರು ಕೊಡಿಸ್ಲಿಕ್ಕೆ ಆಗ್ಬಹುದಾ? ಸರ್, ಖಂಡಿತವಾಗಿ ನಾನು ನಮ್ಮ ಕಮಿಷನರ್ ಹತ್ರ ಇದನ್ನ ತಗೊಂಡೋಗಿರ್ತೇನೆ. ನಮ್ಮ ಕಮಿಷನರ್ ಹತ್ರ ನಾನು ಎನ್ಕ್ವೈರಿ ಮಾಡ್ತೇನೆ. ನಮ್ಮ ಪಾಲಿಕೆಯಿಂದ ಏನ್
ಬರ್ತಿದ್ದ ಅನುದಾನ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಆ ಅನುದಾನವನ್ನ ಆ ಪರಿಹಾರವನ್ನ ನಾನು ಕೊಡುವಂತ ವ್ಯವಸ್ಥೆಯನ್ನ ನಾನು ಸಂಪೂರ್ಣವಾಗಿ ಮಾಡ್ತೇನೆ ಅಂತ ಈ ಮೂಲಕ ಹೇಳ್ತೀನಿ. ಎಷ್ಟು ಲಾಸ್ ಆಗಿರ್ಬೋದು ಸರ್? ಸರ್ ಅಂದಾಜು ಸುಮಾರು ಒಂದು 10 ಲಕ್ಷ ರೂಪಾಯಿ ಲಾಸ್ ಆಗಿದೆ ಸರ್. ಪೂರ ಮನಿನ ಸುಟ್ಟೋಗ್ಬಿಟ್ಟಿದೆ ಸರ್. ಮನಿ ಒಳಗೆ ಏನಿಲ್ಲ, ಎಲ್ಲ ಬೆಲಕ್ ಸುಟ್ಟೋಗ್ಯವು, ರೀಪ್ ಸುಟ್ಟೋಗ್ಯವು, ಟಿಜೋರಿ ಸುಟ್ಟೋಗೈತಿ, ಕಾಟ ಸುಟ್ಟೋಗೈತಿ, ಕಿಮ್ಮತ್ತಿನ ಬಟ್ಟೆ ಸುಟ್ಟೋಗ್ಯವು, ಮನಿ ಒಳಗಿದ್ದಂತ ಫ್ಯಾಬ್ರಿಕೇಶನ್ ವರ್ಕ್ ವೆಲ್ಡಿಂಗ್ ಮಷಿನ್ ಸುಟ್ಟೋಗ್ಯವು, ಆಮೇಲೆ ಅವ್ರು ಸೆಂಟ್ರಿಂಗ್ ಬಾರ್ ಬಣ್ಣಿ ಕೆಲಸ ಮಾಡ್ತಾರ ಕಟರ್ ಮಷಿನ್ ಸುಟ್ಟೋಗ್ಯವು. ಏನ್ ನೋಡ್ತಿರ್ಬೋದು ನೀವು, ಅವ್ರು ಹಾಕೊಳ್ಳುವಂತ ಬಟ್ಟೆ ಸತಿ ಸುಟ್ಟು ಹೋಗ್ಬಿಟ್ಟಾವ್. ದಯವಿಟ್ಟು ಇದು ಹಿಂಗ ಆಗ್ಬಾರ್ದಾಗಿತ್ತು. ಏನೋ ಒಂದು ಅಹಿತಕರ ಘಟನೆ ನಡೆದೈತಿ. ಖಂಡಿತವಾಗಿ ನಮ್ಮ ಮಹಾನಗರ ಪಾಲಿಕೆಯಿಂದಾಗ್ಲಿ ಅಥವಾ ಬೇರೆ ಯಾವುದೇ ತಹಸೀಲ್ದಾರ್ ಆಫೀಸಿಂದ ಆಗ್ಲಿ ಅಥವಾ ನಮ್ಮ ಜಿಲ್ಲಾಧಿಕಾರಿಗಳಿಂದ ಅಲ್ಲಿ ಆ ಕಚೇರಿಯಿಂದ ಆಗ್ಲಿ ಅಥವಾ ನಮ್ದ ಕೆಬಿಯಿಂದ ಎಸ್ಕಾಂ ಇಂದ ಆಗ್ಲಿ ಯಾವ ಕಡೆಯಿಂದ ಬರ್ತೈತಿ ನಮ್ದು ಏನ್ ಪರಿಹಾರ ಸಿಗ್ತೈತಿ ಅದನ್ನೆಲ್ಲ ಕೊಡಿಸುವಂತ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ಸರ್ ಮಾಹಿತಿ ಕೊಟ್ಟರು ಸಹಿತ ಫೈರ್ ಬ್ರಿಗೇಡ್ ಬರ್ಲಿಲ್ಲ ಅಂತ. ಸರ್ ಫೈರ್ ಬ್ರಿಗೇಡ್ ದವ್ರಿಗೆ ಫೋನ್ ಮಾಡಿದ್ರೆ ಸೊ ನಿಮಗ್ ಗೊತ್ತೈತಿ ಫೈರ್ ಬ್ರಿಗೇಡ್ ಫೈರ್ ಆಫೀಸ್ ಇಂದ ಇಲ್ಲಿ ಮಠ ಬರು ಮಠ ಅಂತಂದ್ರೆ ಏನ್ ಅನಾಹುತ ಆಗ್ತದೆ. ಅದಕ್ಕೆ ಲೋಕಲ್ ಜನ ಎಲ್ಲಾರು ಸೇರಿಸಿ ನಾವ್ ಎಲ್ಲಾರು ಕೂಡ ಬೆಂಕಿನ ನಂದಿಸಿದೀವಿ. ಬಟ್ ಅದ್ ರಿಪೋರ್ಟ್ ಕೊಡ್ಬೇಕಾಗಿತ್ತು, ಅದಕ್ಕಾರ ಬರ್ಬೇಕಾಗಿತ್ತು. ಅವರು ಬರ್ಲಿಲ್ಲ. ಬಟ್ ಪೊಲೀಸ್ ಸ್ಟೇಷನ್ ಇಂದ ನಾವು ಬಂದಿದ್ವಿ. ಪೊಲೀಸ್ ಅವರು ಬಂದು ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ರೆ ನಾವು ಕೂಡ ಈಗ ಹೋಗಿ ಅಲ್ಲಿ ಎಫ್ಐಆರ್ ಮಾಡಿಸ್ತಾ ಇದ್ದೀವಿ.